ನಾಳೆ ದೆಹಲಿಗೆ ಬರುವಂತೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ನೀಡಿದ್ದು ಸಿಎಂ ಸಿದ್ದರಾಮಯ್ಯ ಇವತ್ತೇ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಪ್ರವಾಸ ಹಿನ್ನೆಲೆ ಸಿಎಂ ಜೊತೆ ಹಿರಿಯ ಸಚಿವರು ತೆರಳಲು ಮುಂದಾಗಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್, ಸಚಿವರಾದ ಎಚ್.ಸಿ. ಮಹದೇವಪ್ಪ, ಭೈರತಿ ಸುರೇಶ್, ಶಾಸಕ ಪೊನ್ನಣ್ಣ ಹಾಗೂ ಅಶೋಕ್ ಪಟ್ಟಣ್ ಸೇರಿದಂತೆ ಹಲವರು ಪ್ರಯಾಣ ಮಾಡಲಿದ್ದಾರೆ. ಇನ್ನು ಸಚಿವ ಸಂಪುಟ ಪುನಾರಚನೆಗೆ ಸಿಎಂ ತಯಾರಿ ನಡೆಸಿದ್ದು, ಸಂಪುಟದಿಂದ ಕೈಬಿಡುವ ಸಚಿವರುಗಳು ಹಾಗೂ ಸಂಪುಟಕ್ಕೆ ಹೊಸದಾಗಿ ಸೇರಿಸಿಕೊಳ್ಳುವ ಶಾಸಕರ ಪಟ್ಟಿ ರೆಡಿಯಾಗಿದೆ. ಆ ಪಟ್ಟಿಯೊಂದಿಗೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗಿದೆ. ಆದರೆ ಸಿಎಂ ಮಾತ್ರ ಯಾವುದೇ ಗುಟ್ಟು ಬಿಟ್ಕೊಟ್ಟಿಲ್ಲ. ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಡೆಲ್ಲಿಗೆ ಸಾಯಂಕಾಲ ಯಾರು ಡೆಲ್ಲಿಗೆ ಹೋಗ್ತಿದ್ದಾರೆ ಸರ್. ಡೆಲ್ಲಿಗೆ ಸಾಯಂಕಾಲ ಯಾರು ದೆಹಲಿಗೆ ಹೋಗುವ ವಿಚಾರವಾಗಿ ಸಚಿವ ಮುನಿಯಪ್ಪ ಮಾತನಾಡಿ, ನಾನು ದೆಹಲಿಗೆ ಹೋಗ್ತಾ ಇಲ್ಲ, ಅವರಿಬ್ಬರನ್ನ ಕರೆದಿದ್ದಾರೆ, ಅವರಿಬ್ಬರು ಹೋಗ್ತಿದ್ದಾರೆ, ಅವರು ಹೋಗಿ ಬರ್ತಾರೆ ಅಂತ ಹೇಳಿದ್ರು. ಸಚಿವ ಸ್ಥಾನ ತ್ಯಾಗ ಮಾಡುವ ವಿಚಾರವಾಗಿ ಮಾತನಾಡಿ, ಎಲ್ಲದಕ್ಕೂ ತಯಾರಿದ್ದೇನೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರು ಅದಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳಿದ್ರು. ಇಲ್ಲ, ನಾವು ಅವರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ, ಎಲ್ಲಕ್ಕೂ ತಯಾರಿದ್ದೀವಿ. ನೀವೇ ಹೇಳಿದ್ರಿ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿ. ನಾವೇನಾದ್ರೂ ಹೋಗ್ತಾ ಇದ್ದೀರಾ? ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಅವರಿಬ್ಬರು ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಬರ್ತಿದ್ದಾರೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವ ಖರ್ಗೆ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಲು ಆಗಮಿಸ್ತಾ ಇದ್ದಾರೆ. ಇದರ ಬಗ್ಗೆ ನಾನು ಚರ್ಚೆ ಮಾಡಲು ಹೋಗಲ್ಲ, ರಾಹುಲ್ ಜಿ ಈ ಬಗ್ಗೆ ಮಾತನಾಡ್ತಾರೆ ಎಂದಿದ್ದಾರೆ. देखिए इसमें भी नहीं बोल सकता, वो ठीक अलग है. राहुल जी बात करेंगे वो चीज़ों पे. नहीं वो देखिए इसमें भी नहीं बोल सकता, वो ठीक अलग है. राहुल जी बात करेंगे वो चीज़ों पे. नहीं वो देखिए इसमें भी नहीं बोल सकता, वो ठीक अलग है. राहुल जी बात करेंगे वो चीज़ों पे. नहीं वो देखिए इसमें भी नहीं बोल सकता, वो ठीक अलग है. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆದಿರುವ ಬಗ್ಗೆ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳ ಕುರಿತಂತೆ ನಮ್ಮ ಪಕ್ಷವು ಸಮಾಲೋಚನೆ ನಡೆಸುತ್ತೆ. ಆದ್ದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಕೊಡಲಾಗಿದೆ. ದಯವಿಟ್ಟು ಬೇರೆ ರೀತಿಯಲ್ಲಿ ಯಾವುದೇ ಊಹಾಪೋಹಗಳನ್ನು ಮಾಡಬೇಡಿ ಅಂತ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ವಿಚಾರವಾಗಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ, ಆದರೆ ಒಳಗೆ ಏನ್ ನಡೆಯುತ್ತೋ ಗೊತ್ತಿಲ್ಲ. ಗೊಂದಲ ನಿಲ್ಬೇಕು ಅನ್ನೋದು ಎಲ್ಲರ ಅಭಿಲಾಷೆ. ನಾಳೆ ಕೀ ಓಪನ್ ಆದರೆ ಎಲ್ಲ ಗೊತ್ತಾಗಲಿದೆ. ಗೊಂದಲಗಳಿಗೆ ತೆರೆ ಎಳೆಯಬಹುದು. ನಾಳೆ ಎಲ್ಲ ಗೊಂದಲಕ್ಕೂ ಎಂಡ್ ಆಗುವಂತಹ ಸಾಧ್ಯತೆ ಇದೆ. ಆ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಬದಲಾವಣೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಗೊಂದಲವಂತೂ ಬಗೆಹರಿಯುತ್ತೆ. ಸಾಂದರ್ಭಿಕವಾಗಿ ರಾಜ್ಯಸಭೆ ವಿಷಯ ಚರ್ಚೆ ಆಗಬಹುದು ಅಂತ ಹೇಳಿದ್ದಾರೆ. ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನೇನೇ ಗೊತ್ತಿಲ್ಲ. ಅಜೆಂಡಾ ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆಲ್ಲ. ಏನು ನೀವು ಹೇಳ್ಬೇಕೇನು ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿಎಂಗೆ ದೆಹಲಿಗೆ ಆಗಮಿಸುವಂತೆ ಆಹ್ವಾನ ನೀಡಿರುವ ಬಗ್ಗೆ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2.5 ವರ್ಷದ ಬಳಿಕ ಪುನಾರಚನೆ ಮಾಡುವುದಾಗಿ ವರಿಷ್ಠರು ಹೇಳಿದ್ರು. ಈ 3 ವರ್ಷ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ. ನನಗೆ ತಿಳಿದಿರುವಂತೆ ಹೈಕಮಾಂಡ್ನವರು ಸಿಎಂ ಡಿಸಿಎಂ ಕೆಲ ಹಿರಿಯರಿಗೆ ಕರೆದಿದ್ದಾರೆ. ರಾಜ್ಯಸಭೆ ಚುನಾವಣೆ ಇದೆ, ಪರಿಷತ್ ಚುನಾವಣೆ ಇದೆ, ಪುನಾರಚನೆಯೂ ಇದೆ. ಈ ಬಗ್ಗೆ ಚರ್ಚೆಗೆ ಕರೆದಿರಬಹುದು ಅಂತ ಹೇಳಿದ್ದಾರೆ. ಇನ್ನು ಸಿಎಂ ದೆಹಲಿ ಪ್ರಯಾಣ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳಲು ಮುಂದಾಗಿದ್ದಾರೆ. ಇವತ್ತು ಸಂಜೆ ಡಿಸಿಎಂ ಡಿಕೆಶಿ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿ ತೆರಳುವುದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ದೆಹಲಿಗೆ ತೆರಳುತ್ತಾ ಇದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನೀವು ದೆಹಲಿಗೆ ಹೋಗ್ತೀರಾ ಅನ್ನುವ ಪ್ರಶ್ನೆಗೆ ಹೋಗಲೇಬೇಕಲ್ವಪ್ಪ, ಹೋಗ್ತಿದ್ದೀನಿ ಅಂತ ಹೇಳಿದ್ದಾರೆ. ಸಂಜೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಲಿದ್ದಾರೆ ಡಿಸಿಎಂ ಡಿಕೆಶಿ. ಇನ್ನು ಈ ಎಲ್ಲ ಬೆಳವಣಿಗೆ ಮಧ್ಯೆ ಬೆಂಗಳೂರಲ್ಲಿ ಮಾತನಾಡಿದ ಡಿಸಿಎಂ ಡಿಕೆಶಿ, 2028ಕ್ಕೆ ರಾಜ್ಯದಲ್ಲಿ ಮತ್ತೆ ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರಲಿದೆ. ಬರೆದಿಟ್ಕೊಳ್ಳಿ, 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಲಿದೆ ಅಂತ ಹೇಳಿದರು. ಅಂತ ಹೇಳಿದ್ರು. ನಾನೇನು ಹೇಳಿದ್ದೆ, ಬರ್ಕೊಳ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದ್ದೀನಿ, ನೀವು ಬರ್ಕೊಳ್ಳಿ, 28ಕ್ಕೆ
ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. 2028ರ ಭವಿಷ್ಯ ನುಡಿಯೋದಿರಲಿ, ಇವಾಗ ನಿಮ್ಮ ಭವಿಷ್ಯ ನೋಡ್ಕೋ ಅಂತ ಡಿಸಿಎಂ ಡಿಕೆಶಿಗೆ ವಿಪಕ್ಷ ನಾಯಕ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದವರು, ಬೆವರು ಸುರಿಸಿ ಪಕ್ಷ ಗೆಲ್ಲಿಸಿದೆ ಅಂತಿದ್ಯಲ್ಲ, ನನಗೆ ಬರೀ ಚಿಪ್ಪು ಸಿಕ್ಕಿದೆ, ಅದೇನೋ ಒದ್ದು ಕಿತ್ಕೊಳ್ತೀನಿ ಅಂತಿದ್ದೆ, ಅದು ನಿನ್ನಿಂದ ಆಗಿಲ್ಲ. ಸಿದ್ದರಾಮಯ್ಯ ನಿನಗೆ ಕೊನೆಗೆ ಖಾಲಿ ತಟ್ಟೆನೇ ಕೊಡೋದು ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಭವಿಷ್ಯ ನುಡಿತಾರಂತೆ. ಫಸ್ಟು ನಾನು ಅವ್ರಿಗೆ ಹೇಳೋದು, ನಿನ್ನ ಭವಿಷ್ಯ ನೋಡ್ಗಳಪ್ಪ. 28ಕ್ಕೆ ಏನು ಭವಿಷ್ಯ ಅಂತ ನೋಡೋಕೆ ಹೋಗಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯೋ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದರೆ ಕಾಂಗ್ರೆಸ್ಸಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನು ಚೆಕ್ ಮಾಡಬೇಕು. ಮುಖ್ಯಮಂತ್ರಿ ಏನು ಖಾಲಿ ಮಾಡೋ ಥರ ಏನು ಕಾಣಿಸಲ್ಲ, ಖಾಲಿ ಮಾಡೋ ಥರ ಇಲ್ಲ. ಅವರು ಖಾಲಿ ತಟ್ಟೆನ ಡಿ ಕೆ ಶಿವಕುಮಾರ್ಗೆ ಕೊಡೋ ಥರ ಕಾಣಿಸ್ತಾ ಇತ್ತು. ಬಿಜೆಪಿ ಪಾಳಯದಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕೂಡ ಸಭೆ ನಡೆಸಿದ್ದಾರೆ. ಹೆಬ್ಬಾಳದಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡಲಾಗಿದೆ. ಸಭೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಬಿಜೆಪಿಯ ಪ್ರಮುಖರು ಪಾಲ್ಗೊಂಡಿದ್ದರು. ಯುವ ಮೋರ್ಚಾ ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ನಡೆಯಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದೇ ವಿಚಾರವಾಗಿ ಮೈಸೂರಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಮಾತನಾಡಿದರು. ವಿಜೇಂದ್ರ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ, ಅವರ ಕಾಲಾವಧಿ ಮುಗಿಯಲಿ, ಬಳಿಕ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ತೀರ್ಮಾನಗಳೆಲ್ಲ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥದ್ದು. ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಇವತ್ತಿನವರೆಗೆ ಅಧ್ಯಕ್ಷರ ಬದಲಾವಣೆ ಮತ್ತೊಂದರ ವಿಚಾರಗಳು ಎಲ್ಲಿಯೂ ಪ್ರಸ್ತಾಪ ಆದದ್ದಿಲ್ಲ. ಇನ್ನು ಎಸ್ಐಆರ್ ಪ್ರಕ್ರಿಯೆಗೆ ಕಾಂಗ್ರೆಸ್ ವಿರೋಧ ವಿಚಾರವಾಗಿಯೂ ಮಾತನಾಡಿದ ಸದಾನಂದ ಗೌಡ, ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಈಗ ಚುನಾವಣೆ ನಡೆದರೂ ಅವರು ಗೆಲ್ಲೋದು ಕಷ್ಟ, ಹೀಗಾಗಿ ಎಲ್ಲದಕ್ಕೂ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ಸು ಕಳೆದ 3 ವರ್ಷದಲ್ಲಿ ಮಾಡಿದಂಥ ಆ ಕೆಲಸ ಕಾರ್ಯಗಳು ಜನ ರೋಸಿ ಹೋಗಿದ್ದಾರೆ ಇಡೀ ರಾಜ್ಯದಲ್ಲಿ. ಭಾರತೀಯ ಜನತಾ ಪಾರ್ಟಿಯ ಕಡೆ ಎಲ್ಲ ನೋಡ್ತಾ ಇರುವಂಥ ನಾವು ಇಡೀ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದಲ್ಲ ಎರಡು ಹಗರಣ ಅಲ್ಲ, ಭ್ರಷ್ಟಾಚಾರದಿಂದ ಹಿಡಿದು ಓಲೈಕೆ ರಾಜಕಾರಣದಿಂದ ಹಿಡಿದು ಒಂದು ರೀತಿಯಲ್ಲಿ ಹಿಂದೂ ವಿರೋಧಿಯಾದಂಥ ಒಂದು ರಾಜನೀತಿಯನ್ನು ಅನುಸರಿಸ್ತಾ ಇರುವಂಥದ್ದನ್ನು ನಾವು ಕಂಡಿದ್ದೇವೆ. ಜನ ರೋಸಿ. ಮೆಲೋಡಿ ಚಾಕ್ಲೇಟ್ ಹಾಗೂ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಮಂಡ್ಯದಲ್ಲಿ ಬಿಜೆಪಿ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತು ಮಂಡ್ಯದ ಅಂಚೆ ಕಚೇರಿ ಬಳಿ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮೆಲೋಡಿ ಚಾಕ್ಲೇಟ್ ಹಾಗೂ ಕಾಂಗ್ರೆಸ್ ನಾಯಕರು ಮಹಿಳೆಯರ ಜೊತೆ ಇರೋ ಫೋಟೋವನ್ನು ಎಐಸಿಸಿ ಕಚೇರಿಗೆ ಪಾರ್ಸಲ್ ಕಳುಹಿಸಿದ್ರು. ಲವ್ಲಿ ಸ್ಟಾರ್ ಹರಿಪ್ರಸಾದ್ ಹದಿಹರೆಯದ ಯುವಕ ಅಂತ ಮಂಜುನಾಥ್ ವ್ಯಂಗ್ಯವಾಡಿದರು. ಗ್ಯಾರಂಟಿ ಯೋಜನೆಯಲ್ಲಿ ಸುಮಾರು 100 ಕೋಟಿ ಮಿಸ್ಯೂಸ್ ಆಗಿದೆ ಅನ್ನೋ ಮಾಹಿತಿ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಮೃತರಿಗೂ ಯೋಜನೆಯ ಹಣ ಹೋಗ್ತಾ ಇದೆ ಅನ್ನೋ ಮಾಹಿತಿ ಇದೆ, ಸರಿಯಾದ ಫಲಾನುಭವಿಗೆ ಹೋಗ್ತಿದೆಯಾ ಗೊತ್ತಿಲ್ಲ, ಅದಕ್ಕಾಗಿ ಪರಿಷ್ಕರಣೆ ನಡೆಸಿ ದಾಖಲೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ಬಗ್ಗೆ ಡಿಕೆಶಿ ಹೇಳಿಕೆಗೆ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇದೆಲ್ಲ ಅವರ ಕಳ್ಳ ನಾಟಕ, ಸತ್ತವರನ್ನ ಪಟ್ಟಿಯಿಂದ ತೆಗೆಯುವುದು ನಿರಂತರ ಪ್ರಕ್ರಿಯೆ, ಅದಕ್ಕಿವರು ಯಾವ ಅಭಿಯಾನ ಮಾಡೋದು, ಸರ್ಕಾರ ಪಾಪರಾಗಿದೆ, ಗ್ಯಾರಂಟಿ ಕೊಡಲು ಹಣ ಇಲ್ಲ, ಹಾಗಾಗಿ ಗ್ಯಾರಂಟಿ ಸ್ಕೀಮ್ ಕಮ್ಮಿ ಮಾಡ್ತಿದ್ದಾರೆ, ಅದಕ್ಕೆ ಈ ಸಬೂಬು ಹೇಳ್ತಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ವಿಚಾರ ಸಚಿವ ಎಚ್ ಕೆ ಪಾಟೀಲ್ ಗದಗದಲ್ಲಿ ಮಾತನಾಡಿದ್ದಾರೆ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಮಹತ್ವದಾಗಿದೆ, ಬಹಳಷ್ಟು ಜನರು ಗ್ಯಾರಂಟಿ ನಿಲ್ಲುತ್ತೆ ಅಂತ ಭಯಭೀತರಾಗಿದ್ದಾರೆ. ಕೆಲವು ಫಲಾನುಭವಿಗಳ ಜಿಎಸ್ಟಿ ಕಾರಣಕ್ಕೆ ಗ್ಯಾರಂಟಿ ನಿಂತು ಹೋಗಿತ್ತು, ಅಂದರೆ ಜಿಎಸ್ಟಿ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ, ಅಂತಹ ಪ್ರಕರಣಗಳು ಪರಿಷ್ಕರಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಗ್ಯಾರಂಟಿಗಳ ಪರಿಷ್ಕರಣೆ ಯಾಕೆ ಭಾಳ ಮಹತ್ವದ್ದಾಗುತ್ತಂದರೆ, ಭಾಳ ಜನ ಒಂದು ರೀತಿ ಭಯಭೀತರಾಗ್ಯಾರ. SIRದೊಳಗೆ ಅವ್ರು ಹೋಗಿಬಿಡ್ತು ಅಂದರೆ ಗ್ಯಾರಂಟಿ ನಿಲ್ತದ ಅಂಥೇಳಿ. ಹಾಗಾಗಿ ಯಾರು ಗ್ಯಾರಂಟಿಗಳನ್ನು ಸರಿಯಾಗಿ ಮಾಡಿದವರು ಅದಾರಲ್ಲ, ಕೆಲವರು ಗ್ಯಾರಂಟಿ GST ಕಾರಣಕ್ಕೆ ನಿಂತಿತ್ತು ಅಂದರೆ ಆ GST ಇಲ್ಲ ಅಂಥೇಳಿ ಅವ್ರೇನು ಸರ್ಟಿಫಿಕೇಟ್ ತಂದು ಕೊಡ್ತಾರೆ. ಅಂಥವು ಏನು ಉಳಿದಾವು ಅವನ್ನ ಪರಿಷ್ಕರಣೆ ಮಾಡೋದಕ್ಕೆ ಈ ಕೆಲಸ ಮಾಡಿ.
ಜುಲೈ 2ನೇ ವಾರದಲ್ಲಿ ಮಳೆಗಾಲ ಅಧಿವೇಶನ ನಡೆಯಲಿದೆ. ಈ ಬಾರಿ ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಪ್ರತಿ ಬಾರಿ ಚಳಿಗಾಲದ ಅಧಿವೇಶನವನ್ನ ಬೆಳಗಾವಿಯಲ್ಲಿ ನಡೆಸಲಾಗುತ್ತಿತ್ತು. ಮುಂಗಾರು ಅಧಿವೇಶನವನ್ನ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೀತಾ ಇತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ಹೊಸ ಸಂಪ್ರದಾಯ ಶುರು ಮಾಡಿದೆ. ಈ ಕುರಿತು ಸ್ಪೀಕರ್ ಕಚೇರಿಗೆ ಸರ್ಕಾರ ಮಾಹಿತಿ ನೀಡಿದ್ದು, ಜೂನ್ ಮೊದಲ ವಾರದಲ್ಲಿ ಬೆಳಗಾವಿಗೆ ಸ್ಪೀಕರ್ ಯುಟಿ ಖಾದರ್ ಹಾಗೂ ಸಭಾಪತಿ ಬಸವರಾಜ ಹೊರಟ್ಟಿ ಭೇಟಿ ನೀಡಲಿದ್ದಾರೆ. ಸರ್ಕಾರದ ಸಂದೇಶ ಬೆನ್ನಲ್ಲೇ ಸಚಿವಾಲಯದಿಂದ ಸಿದ್ಧತೆ ಜೋರಾಗಿದೆ. ಬೆಳಗಾವಿಯಲ್ಲಿ ಮುಂಗಾರು ಅಧಿವೇಶನ ಕುರಿತು ಗದಗದಲ್ಲಿ ಮಾತನಾಡಿದ ಎಚ್.ಕೆ. ಪಾಟೀಲ್, ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿಲ್ಲ. 29ನೇ ತಾರೀಕಿನಂದು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡ್ತೇವೆ. ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತೇವೆ. ಬದಲಾವಣೆ ನಿರ್ಣಯವಾಗಿಲ್ಲ ಅಂತ ಹೇಳಿದರು. ಚಳಿಗಾಲ ಅಧಿವೇಶನ ಕರೆಯೋದಕ್ಕೆ ಮೊನ್ನೆ ಕ್ಯಾಬಿನೆಟ್ನೊಳಗೆ ನಿರ್ಣಯ ಆಗಿಲ್ಲ. ಈಗ ಮತ್ತೆ 29ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ನಡೀಬಹುದು. ಅದರಲ್ಲಿ ನಿರ್ಣಯ ಮಾಡಿ ನಮ್ಮ ಜಿಬಿಎ ಚುನಾವಣೆ ಮತ್ತು ಎಸ್ಐಆರ್ ಪ್ರಕ್ರಿಯೆ ಕುರಿತು ಸಭೆ ನಡೆಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯ ಜೆಡಬ್ಲ್ಯೂ ಮ್ಯಾರಿಯಟ್ ಹೋಟೆಲ್ನಲ್ಲಿ ಸಭೆ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆಗೆ ಆಗಮಿಸಿದ್ರು. ಇನ್ನು ಎಸ್ಐಆರ್ ಕುರಿತ ಸಭೆಗೆ ಬಾರದ ಪದಾಧಿಕಾರಿಗಳಿಗೆ ಡಿಸಿಎಂ ಡಿಕೆಶಿ ಶಾಕ್ ಕೊಟ್ಟಿದ್ದಾರೆ. ಪಕ್ಷದ ಸ್ಥಾನಮಾನದಿಂದ ಕಿತ್ತಾಕುವುದಾಗಿ ಡಿಕೆಶಿ ಹೇಳಿದ್ದಾರೆ. ಓಟು ಕೂಡ ಯಾರದೇ ಆಗಲಿ ಎಲ್ಲ ಮತದಾರರ ಓಟನ್ನು ಉಳಿಸಲಿಕ್ಕೆ ಮಾಡಬೇಕು. ಯಾಕೆಂದರೆ ಅವರ ದಾಖಲೆಗಳನ್ನೆಲ್ಲ ಒದಗಿಸ್ಕೊಳ್ಬೇಕು. ಮ್ಯಾಪಿಂಗ್ ಅನ್ನೋದನ್ನು ತಲೆಯಿಂದ ತೆಗೆದುಹಾಕಬೇಕು. ಕಂಪಲ್ಸರಿ ಎನ್ಯುಮರೇಷನ್ ಫಾರ್ಮ್ ಏನು BLOಗಳು ಕೊಡ್ತಾರೆ, ಆ BLOಗಳಿಗೆ ಅವ್ರು ಏನೇನು ದಾಖಲೆ ಇದೆ ಆ ದಾಖಲೆಗಳನ್ನು ಒದಗಿಸ್ಕೊಟ್ಬಿಟ್ಟು ಆ ಅಧಿಕಾರಿಗಳಿಗೆ ಕೊಡುವಂಥ ಕೆಲಸ ಮಾಡಬೇಕು. ಇವತ್ತು ಯಾರ್ಯಾರು ಪದಾಧಿಕಾರಿಗಳಿಗೂ ಬಂದಿಲ್ಲ ಅವ್ರನ್ನೆಲ್ಲ ಕೂಡ ನಾನೀಗಾಗಲೇ ತೆಗೆದುಹಾಕಲಿಕ್ಕೆ ನನಗೆ ಆದೇಶ ಕೊಟ್ಟಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಪಕ್ಷಗಳ ನಡುವೆ ಎಸ್ಐಆರ್ ಫೈಟ್ ಜೋರಾಗಿದೆ. ಎಸ್ಐಆರ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಎಸ್ಐಆರ್ ವಿಚಾರ ಕಾಂಗ್ರೆಸ್ ನಾಯಕರು ದುರುದ್ದೇಶದಿಂದ ಕೊಡ್ತಿರುವಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಸೋತಿದ್ದೀವಿ ಅಂತ ಈಗಾಗಲೇ ಅಂದ್ಕೊಳ್ತಾ ಇದ್ದಾರೆ. ನಾಳೆಯ ಸೋಲಿನ ಪರಾಮರ್ಶೆಗೆ ಏನು ಕಾರಣ ಕೊಡಬಹುದು ಅಂತ ಈಗಲೇ ಮಾತನಾಡ್ತಿದ್ದಾರೆ. ಮತದಾರರ ಮತದಾನವನ್ನ ಯಾರೂ ಕಣ್ಮುಚ್ಚಿ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಅಂತ ವಾಗ್ದಾಳಿ ಮಾಡಿದ್ದಾರೆ. ಇದೇನು ಕಣ್ಮುಚ್ಚಿ ಯಾರಿಗೂ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸಾವಾಗಿದೆ ಅಂತವರ ಹೆಸರನ್ನ ತೆಗಿತಾರೆ. ಸಾವಾಗಿರೋದು ಇರ್ಬೇಕಾ ಮತಪಟ್ಟಿಯಲ್ಲಿ, ಅದನ್ನ ತೆಗಿತಾರೆ. ಯಾರು ಬೇರೆ ದೇಶದಲ್ಲಿ ನೆಲೆಸಿರ್ತಾರೆ, ಬೇರೆ ಊರಿನಲ್ಲಿ ನೆಲೆಸಿರ್ತಾರೆ, ಅಂತವ್ರ ಹೆಸರು ಇಲ್ಲೂ ಇದ್ದು ಅಲ್ಲೂ ಇರ್ಬೇಕಾ, ಎರಡು ಕಡೆ ಇರ್ಬೇಕಾ, ಅದನ್ನ ತೆಗಿತಾರೆ. ಇದನ್ನ ಬಿಟ್ಟು ಆ ಗ್ರಾಮದಲ್ಲಿರುವಂತವ್ರು, ಆ ಬೂತ್ ಅಲ್ಲಿ ಇರ್ತಕ್ಕಂಥವ್ರು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿನ ಮತ್ತಿಕೆರೆಯ ರಾಯಲ್ ಕಾಲೇಜಿನಲ್ಲಿ PUC ವಿದ್ಯಾರ್ಥಿಗಳ ತರಗತಿ ಆರಂಭೋತ್ಸವ ನಡೆಯಿತು. ಕಾರ್ಯಕ್ರಮವನ್ನು ಲೇಖಕ ಜಗದೀಶ್ ಶರ್ಮಾ ಸಂಪ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಉದ್ಯೋಗ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯ ಜೊತೆ ಭಾವ ಶಿಕ್ಷಣ ಇಂದಿನ ನಿಜವಾದ ಅಗತ್ಯತೆ ಇದೆ ಅಂದರು. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾರತೀಯತೆಗಿಂತ ಪಾಶ್ಚಿಮಾತ್ಯ ಪ್ರಭಾವ ಹೆಚ್ಚಾಗಿದೆ. ಉದ್ಯೋಗ ಗಳಿಸಲು ನೀಡುತ್ತಾ ಇರುವ ಶಿಕ್ಷಣದ ಜೊತೆಗೆ ಭಾವ ಶಿಕ್ಷಣ ಅನುಷ್ಠಾನಕ್ಕೆ ಬರಬೇಕಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿಗೆ ರಾಜ್ಯ ಮಟ್ಟದಲ್ಲಿ ಉನ್ನತ ಶ್ರೇಣಿ ಗಳಿಸಿದ ವಿದ್ಯಾರ್ಥಿಗಳಾದ ಆದರ್ಶ, ನಿದಾ ಖಾನ್ ಮತ್ತು ಮೈತ್ರಿ ಅವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ದೇವರಾಜ್ ವಹಿಸಿದರು. ನಿರ್ದೇಶಕರಾದ ಸುಜಾತಾ ದೇವರಾಜ್, ಪ್ರಾಚಾರ್ಯರಾದ ಡಾಕ್ಟರ್ ಲಕ್ಷ್ಮೀಶ್ ಹೆಗಡೆ ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾದ ಹಿನ್ನೆಲೆ ರಸಗೊಬ್ಬರ ಖರೀದಿಸಲು ರೈತರು ಮುಗಿಬಿದ್ದಿದ್ದಾರೆ. ರಸಗೊಬ್ಬರದ ಅಂಗಡಿ ಮುಂದೆ ಬೆಳಗ್ಗೆಯಿಂದಲೇ ರೈತರು ಸಾಲುಗಟ್ಟಿ ನಿಂತಿದ್ದಾರೆ. ಒಬ್ಬ ರೈತನಿಗೆ 1 ಚೀಲ ಯೂರಿಯಾ, 1 ಚೀಲ DAP ಮಾತ್ರ ವಿತರಣೆ ಮಾಡಲಾಗ್ತಾ ಇದ್ದು, ಆಧಾರ್ ಕಾರ್ಡ್ ಹಿಡ್ಕೊಂಡು ರೈತರು ಕಾಯ್ತಿದ್ದಾರೆ. 1 ಎಕರೆಗೆ 1 ಚೀಲ ಗೊಬ್ಬರ ಸಾಕಾಗಲ್ಲ. FID ವಿಚಾರದಲ್ಲಿಯೂ ಸಮಸ್ಯೆ ಆಗ್ತಾ ಇದೆ ಅಂತ ರೈತರು ಹೇಳ್ತಿದ್ದಾರೆ. ಇತ್ತ ಕೃಷಿ ಇಲಾಖೆ ಉಪನಿರ್ದೇಶಕ ಸಿದ್ದೇಶ್ವರ್ ಮಾತನಾಡಿ, ಜಿಲ್ಲೆಯಲ್ಲಿ ರಸಗೊಬ್ಬರ ಕೊರತೆ ಇಲ್ಲ. ಜಿಲ್ಲೆಯ 26 ರೈತ ಸಂಪರ್ಕ ಕೇಂದ್ರ, 60 ಸೊಸೈಟಿ, 600 ಖಾಸಗಿ ಅಂಗಡಿಗಳಲ್ಲಿ ಗೊಬ್ಬರ ಮಾರಾಟ ಮಾಡಲಾಗುತ್ತೆ. DAP ಸ್ವಲ್ಪ ಕೊರತೆ ಇದೆ ಅಂತ ಹೇಳಿದರು. ಕರ್ನಾಟಕ ಸರ್ಕಾರ ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಮಾಡಲು ಮುಂದಾಗಿರುವ ವಿಚಾರವಾಗಿ ತಮಿಳುನಾಡು ಸಿಎಂ ಮಹತ್ವದ ಸಭೆ ನಡೆಸಿದ್ದಾರೆ. ಕರ್ನಾಟಕ ಸರ್ಕಾರವು ಪ್ರಸ್ತಾಪಿಸಿರುವ ಭೂಮಿ ಪೂಜೆಯ ಕುರಿತು ತಮಿಳುನಾಡು ಸಿಎಂ ಸಿ ಜೋಸೆಫ್ ವಿಜಯ್ ಅವರ ಅಧ್ಯಕ್ಷತೆಯಲ್ಲಿ ಕಾವೇರಿ ಜಲ ತಜ್ಞರು ಮತ್ತು ಕಾನೂನು ತಜ್ಞರೊಂದಿಗೆ ಸಭೆ ನಡೆಯಿತು ಮತ್ತು ಅವರು ಈ ಸೂಚನೆ ಕೊಟ್ಟಿದ್ದಾರೆ.
ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಕೇಸ್ಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದುಕೊಂಡಿದೆ. ಈ ಹಿನ್ನೆಲೆ ಇವತ್ತು ಕಲಬುರಗಿಯಲ್ಲಿ ಹಿಂದೂ ರಕ್ಷಕ್ ಶಿವಾಜಿ ಬ್ರಿಗೇಡ್ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಎಸ್ವಿಪಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮಾಡಲಾಗಿದೆ. ಸರ್ಕಾರದ ಅಣಕು ಶವಯಾತ್ರೆ ಮಾಡಲು ಪ್ರತಿಭಟನಾಕಾರರು ಮುಂದಾದಾಗ ಪೊಲೀಸರು ನಿರಾಕರಿಸಿದ್ದಾರೆ. ಈ ವೇಳೆ ಕೆಲ ಕಾಲ ವಾಗ್ವಾದ ಆಯಿತು. ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಹೋರಾಟ ನಡೆದಿದ್ದು, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಳಂದದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ನಡೆದ ಗಲಭೆ ಪ್ರಕರಣದ ಕೇಸ್ ವಾಪಸ್ ಪಡೆದ ಬೆನ್ನಲ್ಲೇ ಭಟ್ಕಳದಲ್ಲಿ ಗಲಾಟೆ ಶುರುವಾಗಿದೆ. ಕುಕ್ಕರ್ ಬ್ರದರ್ಸ್ ಸಂತತಿ ಭಯೋತ್ಪಾದಕರ ರೀತಿ ಮಾಡ್ತಿದ್ದಾರೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು ಮಾರನಕಟ್ಟೆಯನ್ನ ಒಡೆದು ಹಾಕಿದ್ದಾರೆ, ಪೊಲೀಸರು ಕೈಕಟ್ಟಿ ಕೂತಿದ್ದಾರೆ, ತುಷ್ಟೀಕರಣದ ಕಾರಣ ಗಲಭೆ ಆಗ್ತಾ ಇದೆ ಅಂತ ಹೇಳಿದರು. ಅಲ್ಲೇ ಪೊಲೀಸರನ್ನ ಕಾರುಗಳನ್ನು ಜಖಂ, ಪೊಲೀಸ್ ಸ್ಟೇಷನ್ಗೆ ನುಗ್ಗುವಂಥದ್ದು, ಹಿಂದೂಗಳ ಮೇಲೆ ಹಲ್ಲೆ ಮಾಡುವಂಥ ಒಂದು ಕೆಲಸ ಏನು ಮಾಡಿದರು, ಆ ಕೇಸನ್ನು, ಕ್ರಿಮಿನಲ್ ಕೇಸನ್ನು ವಾಪಸ್ ತೆಗೆದಿದ್ರು. ವಾಪಸ್ ತೆಗಿತಾ ಇದ್ದಂಗೆ ಭಟ್ಕಳದಲ್ಲಿ ಗಲಭೆ ಶುರುವಾಗಿದೆ ಮತ್ತೆ. ಆದರೆ ಈಗ ಏಕಾಏಕಿ ಅಲ್ಲಿನ ಮುಸ್ಲಿಂ ಒಂದು ರೀತಿ ಭಯೋತ್ಪಾದಕರವರೆಲ್ಲ ಈ ಕುಕ್ಕರ್ ಬ್ರದರ್ಸ್ ಇದ್ರಲ್ಲ, ಆ ಕುಕ್ಕರ್ ಬ್ರದರ್ಸ್ನ ಸಂತತಿ ಅದು. ಆ ಕುಕ್ಕರ್ ಬ್ರದರ್ಸ್ನ ಸಂತತಿ ಇವತ್ತು ಬೆಂಗಳೂರಿನ ನ್ಯೂ ತಿಪ್ಪಸಂದ್ರ ಮಾರ್ಕೆಟ್ನಲ್ಲಿ ಎಐ ಕ್ರಾಂತಿ ನಡೀತಾ ಇದೆ. ಯುಎಸ್ ಮೂಲದ ಕಂಪನಿಗಳಿಂದ ಕೃತಕ ಬುದ್ಧಿಮತ್ತೆ ಮಾದರಿಗಳ ತರಬೇತಿಗಾಗಿ ಡೇಟಾ ಸಂಗ್ರಹ ಮಾಡಲಾಗ್ತಾ ಇದೆ. ಮಾರುಕಟ್ಟೆಯ ನೈಜ ಡೇಟಾ ಸಂಗ್ರಹಿಸಲು ಹೆಡ್ಗೇರ್ ಬಳಕೆ ಮಾಡಲಾಗ್ತಾ ಇದೆ. ತಲೆಗೆ ಎಐ ಡಿವೈಸ್ ಕಟ್ಟಿಕೊಂಡು ವರ್ತಕರು ತರಕಾರಿ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೊಂದೆಡೆ ಟೈಲರ್ಸ್ ಕೂಡ ಹೆಡ್ಗೇರ್ ಹಾಕಿಕೊಂಡೇ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹೆಡ್ಗೇರ್ ಹಾಕಿಕೊಳ್ಳೋರಿಗೆ ಗಂಟೆಗೆ ₹300 ಅಂತೆ ವೇತನ ಕೊಡಲಾಗ್ತಾ ಇದೆ. ಎಐ ಕಂಪನಿಗಳಿಂದ ಡೇಟಾ ಸಂಗ್ರಹಣೆ ಪ್ರಕ್ರಿಯೆ ಆರಂಭ ಆಗಿದೆ. ಬೆಂಗಳೂರಿನ ಬಾಗಲೂರಿನಲ್ಲಿ ಯುವತಿಗಾಗಿ ಯುವಕನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರೋ ಘಟನೆ ನಡೆದಿದೆ. ಯುವಕನನ್ನ ಕಿಡ್ನಾಪ್ ಮಾಡಿದ್ದ 5 ಆರೋಪಿಗಳನ್ನು ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ. ಅಫಾನ್, ಶಾಹೀದ್, ಅರ್ಫಾತ್, ಮೊಹಸಿನ್ ಅಲಿ ಬಂಧಿತರಾಗಿದ್ದು, ಮೊಹಮ್ಮದ್ ರಫೀಕ್ ಎಂಬಾತನನ್ನ ಕಿಡ್ನಾಪ್ ಮಾಡಿದ್ರು. ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ ಮೊಹಮ್ಮದ್ ರಫೀಕ್ 1 ವರ್ಷದ ಹಿಂದೆ ಇಬ್ಬರ ಬ್ರೇಕಪ್ ಕೂಡ ಆಗಿತ್ತು. ಬಳಿಕ ಅಬ್ನಾನ್ ಎಂಬಾತನ ಜೊತೆಗೆ ಯುವತಿ ಸಂಪರ್ಕದಲ್ಲಿದ್ದು, ಇಬ್ಬರು ಪ್ರೀತಿಸಿ ಮದುವೆಯಾಗಲು ಹೊರಟಿದ್ರು. ಹೀಗಾಗಿ ದೇವನಹಳ್ಳಿ ಬಳಿ ಪ್ಲಾನ್ ಮಾಡಿ ಮರ್ಸಿಡೀಸ್ ಬೆನ್ಸ್ ಕಾರಿನಲ್ಲಿ ರಫೀಕ್ನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿ ಬಳಿಕ ಖುದ್ದು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ಪದ್ಮ ಪುರಸ್ಕಾರ ನೀಡಲಾಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. 1300ಕ್ಕೂ ಅಷ್ಟಾವಧಾನ, 5 ಶತಾವಧಾನ ಕಾರ್ಯಕ್ರಮಗಳನ್ನು ನೀಡಿರುವ ಕರ್ನಾಟಕದ ಶತಾವಧಾನಿ ಗಣೇಶ್ಗೆ ಈ ಬಾರಿಯ ಪದ್ಮ ಪ್ರಶಸ್ತಿ ಲಭಿಸಿದೆ. ಪಾಂಡವಪುರದ ಗ್ರಂಥಪಾಲಕ ಅಂಕೇಗೌಡರಿಗೂ ಗೌರವ ಲಭಿಸಿದೆ. ಇನ್ನು ಪದ್ಮ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದಾರೆ. ನವದೆಹಲಿಯಲ್ಲಿ ಪದ್ಮ ಪುರಸ್ಕಾರ ನೀಡಲಾಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದ ದೃಶ್ಯವನ್ನು ನೋಡ್ತಾ ಇದ್ದೀವಿ. 1300ಕ್ಕೂ ಅಷ್ಟಾವಧಾನ, 5 ಶತಾವಧಾನ ಕಾರ್ಯಕ್ರಮಗಳನ್ನು ಕೊಟ್ಟಿರುವ ಕರ್ನಾಟಕದ ಶತಾವಧಾನಿ ಗಣೇಶ್ಗೆ ಈ ಬಾರಿಯ ಪದ್ಮ ಪ್ರಶಸ್ತಿ ಲಭಿಸಿದೆ. ಪಾಂಡವಪುರದ ಗ್ರಂಥಪಾಲಕ ಅಂಕೇಗೌಡರಿಗೂ ಗೌರವ ಲಭಿಸಿದೆ. ಇಂಧನ ಕಡಿಮೆ ಬಳಕೆ ಹಾಗೂ ಕಾರ್ ಪೂಲಿಂಗ್ ಸೇರಿದಂತೆ ಇಂಧನ ಉಳಿತಾಯಕ್ಕೆ ಪ್ರಧಾನಿ ಮೋದಿ ಕರೆ ನೀಡಿತು. ಇದರ ಭಾಗವಾಗಿ ಮೆಟ್ರೋ ಮಂಡೇ ಕಾರ್ಯಕ್ರಮ ಅನುಷ್ಠಾನ ಮಾಡಿತು. ಇವತ್ತು ಸ್ವತಃ ದೆಹಲಿ ಸಿಎಂ ರೇಖಾ ಗುಪ್ತಾ ಮೆಟ್ರೋ ಮತ್ತು ಡಿಟಿಸಿ ಬಸ್ನಲ್ಲಿ ಸಚಿವಾಲಯಕ್ಕೆ ಆಗಮಿಸಿ ಗಮನ ಸೆಳೆದರು. ದೆಹಲಿಯ ಜಂತರ್ ಮಂತರ್ನಲ್ಲಿ ಮಹಿಳಾ ಮೀಸಲಾತಿಗೆ ಒತ್ತಾಯಿಸಿ ಪ್ರತಿಭಟನೆ ಕೇಸ್ನಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಲ್ಕಾ ಲಂಬಾ ಅವರನ್ನ ದೋಷಿ ಅಂತ ರೋಸ್ ಅವೆನ್ಯೂ ನ್ಯಾಯಾಲಯ ಆದೇಶ ಮಾಡಿದೆ. 2024ರಲ್ಲಿ ನಡೆದ ಪ್ರತಿಭಟನೆಗೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಅಧಿಕಾರಿಗಳ ಕೆಲಸಕ್ಕೆ ಅಡ್ಡಿ ಮತ್ತು ಸಾರ್ವಜನಿಕ ರಸ್ತೆಯನ್ನ ತಡೆದ ಆರೋಪದಲ್ಲಿ ತಪ್ಪಿತಸ್ಥರೆಂದು ಕೋರ್ಟ್ ತಿಳಿಸಿದೆ. ಶಿಕ್ಷೆಯ ಪ್ರಮಾಣದ ಬಗ್ಗೆ ಜೂನ್ 4ರಂದು ವಿಚಾರಣೆ ನಡೆಯಲಿದ್ದು, ಆ ಬಳಿಕ ಶಿಕ್ಷೆ ಪ್ರಮಾಣ ಪ್ರಕಟವಾಗಲಿದೆ. ರಾಜಸ್ಥಾನದ ಜೈಪುರದಲ್ಲಿರುವ ಅಂಬರ್ ಪೋರ್ಟ್ಗೆ ಅಮೆರಿಕ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಭೇಟಿ ನೀಡಿದ್ದಾರೆ. ಪತ್ನಿ ಜಿನಟ್ಟೆ ಡಿ ರೂಬಿಯೋ ಜೊತೆಗೆ
ಇತಿಹಾಸ ಪ್ರಸಿದ್ಧ ಕೋಟೆಗೆ ಭೇಟಿ ನೀಡಿ ಅಂಬರ್ ಮಹಲ್ ವೀಕ್ಷಿಸಿದ್ದಾರೆ. ಇದೇ ವೇಳೆ ಭಾರತದ ಅಮೆರಿಕ ರಾಯಭಾರಿ ಸರ್ಗಿಯೋ ಗೌರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಉತ್ತರ ಭಾರತದಲ್ಲಿ ಬಿಸಿಲಿನ ತಾಪಮಾನ ಗಗನ ಮುಟ್ತಾ ಇದೆ. ಇವತ್ತು ದೆಹಲಿಯಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದೆ. ಗುಜರಾತ್ನ ವಿದರ್ಭದಲ್ಲಿ 47.1 ಡಿಗ್ರಿ ಸೆಲ್ಸಿಯಸ್ ಮುಟ್ಟಿದೆ. ದೆಹಲಿಯಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಎಸಿ ಹೆಲ್ಮೆಟ್ ವ್ಯವಸ್ಥೆ ಮಾಡಲಾಗಿದೆ. ದಕ್ಷಿಣ ಭಾರತ ಹಾಗೂ ಈಶಾನ್ಯ ಭಾರತದಲ್ಲಿ ಸಿಡಿಲು ಗುಡುಗು ಸಹಿತ ಭಾರೀ ಮಳೆಯಾಗ್ತಾ ಇದೆ. ಆದರೆ ಉತ್ತರ ಭಾರತ ಹಾಗೂ ವಾಯುವ್ಯ ಭಾರತದಲ್ಲಿ ಹೀಟ್ ವೇವ್ ಅನ್ನೋದು ಜನರ ಪ್ರಾಣಕ್ಕೆ ಕಂಟಕವಾಗಿದೆ. ಭಾರತದಲ್ಲಿ ಇಲ್ಲಿವರೆಗೆ ಈ ವರ್ಷ 40 ಜನ ಸಾವನ್ನಪ್ಪಿದ್ದಾರೆ. ತೆಲಂಗಾಣದಲ್ಲಿ 16 ಜನ ಸಾವನ್ನಪ್ಪಿದ್ದು ತೆಲಂಗಾಣ ರಾಜ್ಯ ಸರ್ಕಾರ ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ಪರಿಹಾರ ಕೊಟ್ಟಿದೆ. ಉತ್ತರ ಪ್ರದೇಶದ ಗೋಂಡಾ ಪವರ್ ಪ್ಲಾಂಟ್ನಲ್ಲಿ ಟ್ರಾನ್ಸ್ಫಾರ್ಮರ್ ಕೂಲ್ ಮಾಡಲು ಫ್ಯಾನ್ ಜೊತೆಗೆ ನೀರನ್ನ ಹಾಕ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಕಾರ್ಗಿಲ್ನಲ್ಲಿ ಭಾರೀ ಹಿಮಪಾತವಾಗ್ತಾ ಇದೆ. ಝೋಜಿಲಾ ಪಾಸ್ ಮತ್ತು ಮಿನಾಮ್ ಮಾರ್ಗ್ದಲ್ಲಿ ಬಿಟ್ಟು ಬಿಡದೆ ಹಿಮಪಾತವಾಗ್ತಾ ಇದೆ. ರಸ್ತೆ ಸಂಚಾರ ಸ್ಥಗಿತವಾಗಿದೆ.